ನಮ್ಮಮ್ಮ ಏನೋ ಒಂದು ಡೈಲಾಗ್ ಹೊಡಿತಿದ್ರು, ಫಸ್ಟ್ ಅದನ್ನ ಕೇಳಿಸ್ಕೊಂಬರಪ್ಪ. ಅಮ್ಮ ಇದ್ಯಾ ಅಣ್ಣ ಫಸ್ಟ್ನೇ ಸಂಬಳದಲ್ಲಿ ನನಗೊಂದು ನಾವು ಗೋಲ್ಡ್ ಸಂಪಾದನೆ ಮಾಡಿದ್ರೆ ನಾನು ತುಂಬಾ ಬಟ್ಟೆ ಸಂಪಾದನೆ ಮಾಡ್ಬಿಟ್ಟಿದ್ದೀನಿ. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ GYTC ಅಂದರೆ ಗೋಪಿಕಾ ಯೂಟ್ಯೂಬ್ ಚಾನಲ್. ಸೊ ಫುಲ್ ಟಯರ್ಡ್ನೆಸ್ ಇನ್ನೂ ಇದೆ ಸ್ವಲ್ಪ. ಲಾಸ್ಟ್ ವೀಕ್ ಈ ವೀಕೆಲ್ಲ ಫುಲ್ ಬ್ಯುಸಿ ಇದ್ವಿ. ಸ್ವಲ್ಪ ಏನೇನೋ ಫ್ಯಾಮಿಲಿ ಫಂಕ್ಷನ್ಸ್ ಅಟೆಂಡ್ ಮಾಡೋದು ಅದೇ. ಇವತ್ತು ಹುಷಾರಿರಲಿಲ್ಲ ನಿನ್ನೆ, ಆದರೂ ಸ್ವಲ್ಪ ಓಕೆ, 2 days ಬೇಟ. ಸೊ ಇವತ್ತು ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ, ಎಲ್ಲ ಫುಲ್ ಹರಡಿದ್ದೀವಿ ಲೈಟಾಗಿ. ನಮ್ಮಮ್ಮ ಏನೋ ಒಂದು ಡೈಲಾಗ್ ಹೊಡಿತಿದ್ರು, ಫಸ್ಟ್ ಅದನ್ನ ಕೇಳಿಸ್ಕೊಂಬರಪ್ಪ. ಅಮ್ಮ ಇಷ್ಟೊಂದು ಬಟ್ಟೆ ಐತಲ್ಲ ಮಮ್ಮಿ, ಇದರಲ್ಲಿ ಯಾಕೆ ನೀನು ಯಾವುದು ಹಾಕೊಳ್ಳೋದು? ನನ್ನ ಹತ್ರ ಇಟ್ಕೊಬೇಕಾದ್ರೆ ಬಟ್ಟೆಗಳು ಇಲ್ಲ 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 ನನ್ನ ಹತ್ರ ಬಟ್ಟೆ ಅನಿಸ್ತಾನೆ ಇರುತ್ತೆ. ಅದೇ ತೆಗ್ದು ಜೋಡಿಸ್ಬೇಕಾದ್ರೆ ಮಾತ್ರ ಇಷ್ಟೊಂದು ಬಟ್ಟೆ ಇದಾವ ನನ್ನ ಹತ್ರ ಅಂತ ನನಗೆ ಕನ್ಫ್ಯೂಸ್ ಆಗುತ್ತೆ. ಅಷ್ಟು ಬಟ್ಟೆ ಇದಾವೆ. ಯಪ್ಪ ಯಪ್ಪ ಅಪ್ಪ ನಾನು ನೋಡಿದ್ರೆ ಅಷ್ಟೇ ಕತೆ, ಮತ್ತೆ ಹೊಸ ಬಟ್ಟೆ ಕೊಡ್ಸೋದೇ ಇಲ್ಲ. ಅಪ್ಪ ಬರಷ್ಟೇ ಬೆಗ್ ಜೋಡಿಸ್ಕೊಂಡ್ಬಿಡ್ಬೇಕು. ಆದ್ರೂ ನಮ್ಮ ಅಪ್ಪಂಗೆ ಬ್ಲಾಗ್ ತೋರಿಸ್ತೀನಿ ಗೈಸ್, ನಮ್ಮಮ್ಮ ಹೇಳ್ದಿರೋ ಡೈಲಾಗ್. ಬೇಡ ಬೇಡ ಬೇಡ. ಓಕೆ, ಇಲ್ಲಿ ನೋಡಿ ಎಷ್ಟು ಬಟ್ಟೆ ಇದೆ. ಆ್ಯಕ್ಚುಲಿ ಎಲ್ಲ ಹಿಂದೆಗಡೆ ತುರುಕ್ಬಿಡ್ತಾರೆ, ಮುಂದೆ ಇರೋದು ತೊಗೊಂಡು ಹಾಕೊಳ್ಳೋದು ಅಷ್ಟೇ ನಮ್ಮಮ್ಮನ ಕತೆ. ನಾನು ಅನ್ಕೋತೀನಿ ನಾನೇ ಆ ಥರ ಮಾಡ್ತೀನಿ ಅಂತ, ನನಗಿಂತ ಅಪ್ಪ ನಮ್ಮಮ್ಮ. ಅದು ಅಲ್ದಲೆ ಇಲ್ಲಿರೋ ಸ್ಯಾರಿ ಕಲೆಕ್ಷನ್ಸ್ ನೋಡಿ, ಬೆಟ್ಟ ಕಟ್ತವ್ರೆ ನಮ್ಮಮ್ಮ ಅಲ್ಲೆಲ್ಲ. ಇವತ್ತು ನನಗೊಳ್ಳೆ ಫುಲ್ ಎಲ್ಲ ಕ್ಲೀನಿಂಗ್ ಹಚ್ಚಿದ್ದಾರೆ. ಆಮೇಲಿಂದ ಗೈಸ್ ಇದರಲ್ಲಿ ಸ್ವಲ್ಪ ಬೇಡದಲ್ಲೆಲ್ಲ ನಮ್ಮಮ್ಮ ನನಗೆ ಕೊಡ್ತಾರಂತೆ, ಅಂದರೆ ಲೈಕ್ ಅವ್ರು ಯೂಸ್ ಮಾಡಲ್ವಲ್ಲ ಅವೆಲ್ಲ. ಸೊ ಆ ಸ್ಯಾರೀಸ್ ಎಲ್ಲ ನಂದಾಗತ್ತೆ. ಆಲ್ಮೋಸ್ಟ್ ನಾನು ಸ್ವಲ್ಪ ಸ್ಯಾರೀಸ್ ತುಂಬ ಲೈಕ್ ಮಾಡ್ತೀನಿ ಹಾಗಾಗಿ. ಸೊ ನಮ್ಮಮ್ಮ ಇವಾಗ ಬಂದು ಸ್ವಲ್ಪ ಎಲ್ಲ ಸೆಗ್ರಿಗೇಟ್ ಮಾಡ್ತಾರೆ. ಸೊ ಚೆನ್ನಾಗಿರೋ ಕಲೆಕ್ಷನ್ಸ್ ಏನಾದ್ರು ಮೆಮೊರೀಸ್ ಇದ್ದರೆ ಆ ಸ್ಯಾರಿಗೆ ಸಂಬಂಧಪಟ್ಟಂಗೆ ಅವರೇ ಸ್ವಲ್ಪ ಹೇಳ್ತಾರೆ, ತಿಳ್ಕೊಳ್ಳೋಣ ಆಯಿತಾ. ಈಗ ಸದ್ಯ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ, ಅಲ್ಲಿಗನ ಸ್ವಲ್ಪ ಬ್ರೇಕ್ ತೊಗೊತೀವಿ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ, ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈ ವ್ಲಾಗ್ನ. ಓಕೆ ಗಾಯ್ಸ್, ಇವಾಗ ಎಷ್ಟೊಂದು ಎತ್ತಿಕ್ಕಿದ್ದಾರೆ ನಮ್ಮಮ್ಮ. ಇವತ್ತು ಲಾಂಗ್ ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಫುಲ್ ಟಯರ್ಡ್ ಆಗಿಬಿಡ್ತೀನಿ, ನನ್ನ ಮುಖದಲ್ಲಿ ಟಯರ್ಡ್ನೆಸ್ ಹೆಚ್ಚಾಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತೀನಿ. ಮಮ್ಮಿ ಇದು ಆ್ಯಕ್ಚುಲಿ ನನಗೆ ಜ್ಞಾಪಕ ಇರೋಂಗೆ ನಮ್ಮಮ್ಮ ಈ ಮನೆ ಕಟ್ಟಿಸ್ದಾಗ, ನಮ್ಮ ಮನೆ ಕಟ್ಟಿಸ್ ಗುರುಪ್ರವೇಶದಲ್ಲಿ ಹಾಕ್ಕೊಂಡಿದ್ದು ಸೀರೆ ಇದು, ಕರೆಕ್ಟ್ ಅಮ್ಮ? ಓಕೆ. ಆ್ಯಂಡ್ ಇದು ಆಗಿನ ಕಾಲದಲ್ಲಿ ಫೇಮಸ್ ಆಗಿತ್ತು. ಇವಾಗ ನೋಡಿದ್ರೆ ರಾಜಸ್ಥಾನಿ ಪ್ಯಾಟರ್ನ್ ಥರ ಇದೆ ಇದೊಳೆ. ಬಟ್ ಅವ್ರ ಕಾಲ, ನಮ್ಮಮ್ಮ ಅವರು ಅಂದರೆ 90s ವರ್ಷನ್ ಗಾಯ್ಸ್. ಇದು ನೋಡಿ, ಆ ಕಾಲದಲ್ಲಿ ಇವೇ ಒಂಥರ ಟ್ರೆಂಡು. ಈ ಕಾಲದಲ್ಲಿ ಏನಾದ್ರು ಇದಾಗ್ಬಿಟ್ರೆ ಆ ಕಾಲದಲ್ಲಿ ಟ್ರೆಂಡಿಂಗ್ ಅಂತ ತಗೊಂಡಿರೋದವರು. ಇದು ಮಮ್ಮಿ ತುಂಬಾ ಇಷ್ಟಪಟ್ಟು ತಗೊಂಡೆ ಸೀರೆ, ಅದು ಕಲರ್ ಬೇಕು. ಆ್ಯಕ್ಚುಲಿ ಚೆನ್ನಾಗಿದೆ ಗೈಸ್, ಡೀಸೆಂಟಾಗಿ. ನೆಕ್ಸ್ಟು ಇದು ಬಂದು ನಮ್ಮಮ್ಮ ನಮ್ಮ ಅಣ್ಣನಿಗೆ ಬರ್ತ್ ಕೊಟ್ಟಾಗ ಅವನ ನಾಮಕರಣ ಟೈಮಲ್ಲಿ ಹಾಕ್ಕೊಂಡಿದ್ದು ಸೀರೆ, ಕರೆಕ್ಟಾ? ನಮ್ಮ ಅಣ್ಣ ಗೈಸ್ 2000 ಬೋರ್ನ್ ಅವನು. ಇದು ಅವಾಗಿಂದ ನಮ್ಮಣ್ಣನ ಮದ್ವೆದು. ಹಾಂ, ಅವರ ಅಣ್ಣನ ಮದುವೆ, ಅವ್ರ ಅಣ್ಣನ ಮದುವೆ ಸೀರೆ. ನೀವು ಇದ್ದಂಗೆ ಐತಿ, ಹುಟ್ಟಿರೋದೇ 2 ಸತಿ. ಆ್ಯಕ್ಚುಲಿ ನಮ್ಮಮ್ಮ ಜಾಸ್ತಿ ಸೀರೆನೇ ಉಡಲ್ಲ, ಇತ್ತೀಚೆಗೆಲ್ಲ ನಾನೇ ತೆಕ್ಕೊಂಡು ಹುಡ್ಕೋತೀನಿ. ಇದು ನಂದೀಶ ಹುಟ್ಟದ್ಮೇಲೆ ಮಣಿತನ ಮುಗಿಸ್ಕೊಂಡ್ ಕರ್ಕೊಂಬರ್ಬೇಕಾದ್ರೆ ತಗೊಂಡಿದ್ ಸೀರೆ. ಓಕೆ, ಇದು ಭದ್ರಾವತಿ ಸೀರೆ, ಮೈಸೂರು ಸಿಲ್ಕ್. ಆಗಿನ ಕಾಲದ ಮೈಸೂರು ಸಿಲ್ಕ್ ಗೈಸ್. ಚೆನ್ನಾಗಿದೆ ಅಲ್ಲ? ಇವಾಗೂ ಇದೇ ಥರ ಫೇಮಸ್ ಆಗ್ತಿದೆ ಮತ್ತೆ ಬಾರ್ಡರ್ಸ್ ಎಲ್ಲ. ನೆಕ್ಸ್ಟ್ ತುಂಬಾ ಇಷ್ಟಪಟ್ಟಿದ್ ಸೀರೆ, ಬಟ್ 8 ವರ್ಷ ಆಯ್ತಾಂಡು ಒಂದ್ಸತಿನೂ ಹುಟ್ಟಿಲ್ಲ ಆ ಸೀರೆ. ಆ್ಯಕ್ಚುಲಿ ಐ ಲೈಕ್ ದಿಸ್ ಪಿಕಾಕ್, ಚೆನ್ನಾಗಿದೆ ಅಲ್ಲ? ಹೆಣ್ಮಕ್ಳಿಗಂತೂ ಬಿಡಿ ಸೀರೆನೇ ಸಿರಿ ನಮಗೆ, ಆದರೆ ಯಾರು ಸೀರೆ ಉಡ್ತಾರೋ ಅವ್ರಿಗೆ ಮಾತ್ರ. ಇದು ನಮ್ಮಮ್ಮ ಯಾವುದು ಮಮ್ಮಿ? ತುಂಬಾ ಕಾಸ್ಟ್ಲಿ ಸೀರೆ ಇರಬೇಕು. ಓಕೆ. ನಾನು ಚಿಕ್ಕವಳಿದ್ದಾಗ ಆ್ಯಕ್ಚುಲಿ ನಾನು ಸ್ಕೂಲ್ಗೆ ಹೋಗ್ತಿದ್ದೆ ಅನ್ಸುತ್ತೆ, 3rd standard 2nd standard. ಫಸ್ಟ್ ಟೈಮ್ 21,000. ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ನಾನು, ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮಮ್ಮ ಇದು ಸೀರೆ ತಂದು ನನಗೆ ತೋರಿಸಿದ್ರು ಗೈಸ್. ನೋಡು ಗೋಪಿ, ಇದು 15,000 ಗೋಪಿ ಅಂತ, ಸಮಥಿಂಗ್ ಐ ಡೋಂಟ್ ನೋ. ಇವಾಗ ರೀಸೆಂಟಾಗೆ ತಗೊಂಡಿದ್ದಾರೆ ಒಂದೆರಡು ಹೊಸ.
ಇದು ಲೈಕ್ ಅವರ ಫಸ್ಟ್ ಕಾಸ್ಟ್ಲಿ ಮೆಮೊರಿ ಅಂತ. ಚೆನ್ನಾಗಿದೆ. ಬಟ್ ಅವಾಗ ಇದೆ ಜಾಸ್ತಿ ಜಾತ್ರೆ ಇದ್ದಷ್ಟೇ ಜಾಸ್ತಿ ಕಾಸ್ಟ್ಲಿ ಅನ್ನಂಗೆ. ಹಂಗಲ್ಲಮ್ಮ, ಜೆರಿ ಬರುತ್ತಲ್ಲ, ಗೋಲ್ಡನ್ ಜೆರಿ. ಗೊತ್ತು ಬಟ್ ಇದೆಲ್ಲ ಒಂಥರ ಜಿಗಿ ಜಿಗಿ ಅನ್ನಂಗಿದೆಯಲ್ಲ. ಫುಲ್ ವರ್ಕ್, ಫುಲ್ ಒಂಚೂರು ಬಿಟ್ಟಿಲ್ಲ ವರ್ಕು, ಹಂಗಿದೆ. ಬಟ್ ಚೆನ್ನಾಗಿದೆ. ಇದು ನಮ್ಮಮ್ಮ ಅಮ್ಮ ಇದ್ಯಾ ನಮ್ಮ ಅಣ್ಣ ಫಸ್ಟ್ನೇ ಸಂಬಳದಲ್ಲಿ ನನಗೊಂದು ನಮ್ಮ ಅಕ್ಕಗೊಂದು ಅಂತ ತಂದ್ಕೊಟ್ಟಿದ್ದ. ಮೆಮೊರಿ ಆಗಿ ಇಟ್ಕೊಂಡಿದೀನಿ. ತುಂಬಾ ಇಷ್ಟ ಆಯ್ತು ಆ ಸೀರೆ. ಫಸ್ಟ್ ಟೈಮ್ ನಮ್ಮ ಅಣ್ಣ ತಂದ್ಕೊಟ್ಟಿದ್ದು ಒಂದ್ ಸಂಬಳದಲ್ಲಿ ಮೆಮೊರಿ. ನನ್ಗೆ ಅಮ್ಮಗೊಂದು ನಮ್ಮ ಅಕ್ಕಗೊಂದು ತಂದ್ಕೊಟ್ಟಿದ್ದ ಅಣ್ಣ. ನಮ್ಮ ಮಾಮ ಅಂದ್ರೆ ಇವರ ಅಣ್ಣ. ಎಲ್ಲ ಚೆನ್ನಾಗಿದೆ. ಆಗಿನ ಕಾಲದಲ್ಲಿ ನೋಡಿ ಯಾವ ತರ ಇತ್ತು ಸೀರೆಗಳು. ಕಾಲ ಅಂದ್ರೆ ಏನೋ ಒಂದು ವರ್ಷ, ಏನೋ 20th ಸೆಂಚುರಿ ಏನಲ್ಲ, 90s ಅಲ್ಲಿ. ಇದು ನಮ್ಮಂದು ಮುಹೂರ್ತದ ನಿಂದು ಇದು ಬಣೆತನ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನಮ್ಮ ಅಕ್ಕ ನನಗ್ ಕೊಡ್ಸಿದ್ದು. ನಿಮ್ಮ ಅಕ್ಕ ಕಳ್ಸಿದ್ದು. ಸೇಮ್ ಸ್ಯಾರಿ ತಗೊಂಡಿದ್ವಿ, ಕಲರ್ ಚೇಂಜ್. ಅಕ್ಕಗೆ ನಾವು ತಕ್ಕೊಟ್ಟಿದ್ದೆ, ಅಕ್ಕ ನನಗ್ ಕೊಡ್ಸಿದ್ರು. ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಒಂದ್ ಸೇಮ್ ಕಲರ್ ಸ್ಯಾರಿನೇ, ಕಲರ್ ಚೇಂಜ್. ಓಕೆ, ಇದೇ ತರ ಇಬ್ರು ಅಕ್ಕ ತಂಗಿ ಕೊಡ್ಸಿದ್ದು. ಆಕ್ಚುಲಿ ನನ್ನ ತಂಗಿನೂ ಕೂಡ, ನನಗೂ ನನ್ನ ತಂಗಿ ಬರೀ ಒಂದು 5-6 ವರ್ಷ ಡಿಫ್ರೆನ್ಸ್. ಅಂದ್ರೆ ನಮ್ಮ ಇವ್ರ ಅಕ್ಕನ ಮಗಳು ಅಂದ್ರೆ ನನಗೆ ದೊಡ್ಡಮ್ಮ ಆಗಬೇಕು. ಸೊ ಚೆನ್ನಾಗಿದೆ. ಇದೊಂಥರ ಯೂನಿಕ್ ಆಗಿದೆ. ನಮ್ಮ ಅಕ್ಕ ಕೊಡ್ಸಿದ್ದು ಸೇಮ್. ಇಲ್ಲಿ ಗ್ರೀನ್ ಬಾರ್ಡರ್ ಇದೆ, ನಮ್ಮ ಅಕ್ಕಂದ್ರಲ್ಲಿ ಲ್ಯಾವೆಂಡರ್ ಕಲರ್ ಬಾರ್ಡರ್ ಇತ್ತು. ನೋಡಿದೀನಿ ಅದನ್ನ ನೋಡಿದೀನಿ. ನಮ್ಮ ದೊಡ್ಡಮ್ಮನ ಮನೇಲಿ ನೋಡಿ. ಇದು ನಿನ್ ಮದುವೆ ಅನ್ಸುತ್ತೆ, ಕರೆಕ್ಟಾ? ಎಂಗೇಜ್ಮೆಂಟ್ ಇಂದು ಗೈಸ್, ನಮ್ಮಮ್ಮನ ಎಂಗೇಜ್ಮೆಂಟ್ ನೋಡಿ. ನನಗೆ ಪಿಕಾಕ್ ಇಷ್ಟ ಅಂದ್ಬಿಟ್ಟು ನಮ್ಮಮ್ಮ ನಾನು ಹುಟ್ಟಕ್ಕಿಂತ ಮುಂಚೆನೆ ಎಂಗೇಜ್ಮೆಂಟಿಗೆ ಪಿಕಾಕ್ ತಗೊಂಡ್ಬಿಟ್ಟ. ಓಕೆ, ಇದು ಬಂದ್ಬಿಟ್ಟು ಮಮ್ಮಿ ಮದುವೆದ? ಇಲ್ಲ, ನಾನು ಇಷ್ಟಪಟ್ಟು ತಗೊಂಡಿದ್ದು ಸೀರೆ ಅದು. ನಮ್ಮಮ್ಮ ಒಂದು ಅಕೇಶನ್ಗೆ ತಗೊಂಡಿದ್ದು, ಅಕೇಶನ್ಗೆ. ಓಕೆ ಗೈಸ್, ಇದು ಬಂದ್ಬಿಟ್ಟು ನನ್ನ ಫಸ್ಟ್ ಸ್ಯಾರಿ, ಲೈಫಲ್ಲೇ ಫಸ್ಟು ನನಗೆ ಅಂತ ತಗೊಂಡಿದ್ದ ಸ್ಯಾರಿ ಇದು. ಲೈಕ್ ನನ್ನ ಮೆಚೂರ್ಡ್ ಫಂಕ್ಷನ್ಗೆಲ್ಲ ಅವಾಗ ತಗೊಂಡಿದ್ದು. ಚೆನ್ನಾಗಿದೆ. ಆದರೆ ಇದನ್ನ ಮತ್ತೆ ಕೊಡ್ಸಿದ್ದ ಅನ್ಸುತ್ತಲ್ಲ? ಅತ್ತೆನೇ ಕೊಡ್ಸ್ಬೇಕಿತ್ತು, ಮನೆಯಿಂದ ಕೊಡ್ಸ್ಬೇಕಿತ್ತು. ಅತ್ತೆ ಕೊಡ್ಸಿದ್ದು ಮೊದಲೇ ಸ್ಯಾರಿ ಇದೆ ಆ್ಯಕ್ಚುಲಿ. ಅವಾಗಂತೂ ಚೆನ್ನಾಗಿದೆ. ಬಟ್ ಅವಾಗ ಫೋಟೋಸ್ ಎಲ್ಲ ನೋಡ್ರೆ ನನಗೆ ಇವಾಗ ಆಶ್ಚರ್ಯ ಆಗುತ್ತೆ. ಹಂಗೆಲ್ಲ ಇದನ್ನ ನಾನು ಅವಾಗ ಅಷ್ಟು ಮೆಚೂರಿಟಿ ಇರಲ್ಲ, ರೆಡಿ ಆಗೋ ಸೆನ್ಸ್ ಇರಲ್ಲ. ಇದು ಮಮ್ಮ ನನ್ನ ಮುಹೂರ್ತದ್ದು, ನನ್ನ ಮದುವೆ ಸೀರೆ, ನಮ್ಮಮ್ಮನ ಮದುವೆ ಸೀರೆ. ನಂಗೆ ಪರ್ಪಲ್ ಕಲರ್ ಅಂದ್ರೆ ತುಂಬಾ ಇಷ್ಟ. ಈಗಲೂ ಅಷ್ಟೇ ಗೈಸ್, ಜಾಸ್ತಿ ಪರ್ಪಲ್ ನಮ್ಮಮ್ಮ ನೋಡ್ತಾರೆ ಆಲ್ಮೋಸ್ಟ್. ನಾನು ಹೇಳ್ತೀನಿ ಅಮ್ಮ ಬೇಡಮ್ಮಮ್ಮ ಅಂತ, ಅದಕ್ಕೆ ನಮ್ಮಮ್ಮ ಬೇರೆ ಬೇರೆ ಆಮೇಲೆ ತಗೊಂತಾರೆ. ಚೆನ್ನಾಗಿದೆ. ಓಕೆ, ಇವತ್ತಿಗೆ ಇಷ್ಟೇ. ಇದು ಮಗಂದು, ದೊಡ್ಡ ಮಗನ ಪ್ರೆಗ್ನೆಂಟ್ ಅಲ್ಲಿ ತಗೊಂಡಿದ್ದು. ಅವನ ಮಗ ಅಂತ ನೋಡಿ. ನಾನಂತೂ ಮಗಳಲ್ಲ ಹಂಗಾರೆ. ಅಲ್ಲಮ್ಮ ಅಮ್ಮಮ್ಮ, ನಾನು ಮಗಳಲ್ವಾ ನಿನಗೆ? ಮಗಳು. ನೋಡಿ ಗೈಸ್, ಅವ್ರಿಗೆ ಮಾತ್ರ ಮಗ, ನಾನು ಅವ್ರಿಗೆ ಮಗಳಲ್ಲ. ಆದರೆ ಇವೇ ಜಾಸ್ತಿ ನಡೆಯೋದು. ಮಗಂಗೆ ಅಮ್ಮ, ಮಗಳಿಗೆ ಅಪ್ಪ ಅನ್ನಂಗೆ ಇವರು. ಓಕೆ, ಇಷ್ಟೊಂದೆಲ್ಲ ಇದೆ, ಇನ್ನು ಸ್ವಲ್ಪ ಇದಾಗಬೇಕು. ಇದು ಮುಗಿಸೋಣ ಅಷ್ಟೊತ್ತಿಗೆ. ಮಹೋತ್ಸವ ಫಂಕ್ಷನ್ಗೆ ಈ ಸ್ಯಾರಿ ತಗೊಂಡಿದ್ದು. ಇವಾಗ ರೀಸೆಂಟ್ ಆಗಲ್ಲ ಆಗಿದ್ದದು. ನಾನು ಓದಿದ ಸ್ಕೂಲಲ್ಲಿ ನೋಡಿ, ನಮ್ಮ ಮನೆಗೆ ಬಂದ್ರೆ ಒಂದು ಅಂಗಡಿನೇ ಇಡ್ಬೋದು ಅನ್ಸುತ್ತೆ. ಸ್ಕೂಲಲ್ಲಿ ತಗೊಂಡಿದ್ದೆ. ಅಂಗಡಿ ಇಡೋಣ ಒಂದು, ಸೀರೆ ವ್ಯಾಪಾರ. ಆಯ್ತಾಯ್ತು ಅಂದೆ. ನಮ್ಮ ಅಪ್ಪ ಇರುವಾಗಿತ್ತು ಕ್ಲೀನಿಂಗ್ ಮಾಡ್ಬೇಕಾದ್ರೆ. ಇವೇ ಸಾಕಾಗಲ್ವೇನೆ, ಒಂದು 50 ತರ್ತೀಯಲ್ಲ ಮತ್ತೆ ಮತ್ತೆ. ಅಪ್ಪ ಬರೋಷ್ಟು ಎತ್ತಿರ್ಬೇಕು, ಮತ್ತೆ ನ್ಯೂ ಕಲೆಕ್ಷನ್ ಕೊಡ್ಸಲ್ಲ ಅಪ್ಪ. ಆಮೇಲೆ ಇಷ್ಟೊಂದು ಅದೇ ಉಡ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಬೇಗ ಎತ್ತಿಟ್ಬಿಡೋಣ. ಓಕೆ, ಆಮೇಲೆ ನೋಡೋಣ. ಇಲ್ಲಿ ಫುಲ್ ಎಲ್ಲ ಜೋಡಿಸ್ತಿದ್ದೀನಿ, ಇನ್ನೂ ಜೋಡಿಸೋದಿದೆ. ಸೊ ಜಾಸ್ತಿ ಟಯರ್ಡ್ ಆಗೋಗ್ಬಿಟ್ಟಿದ್ದೀನಿ ಗೈಸ್, ಹಾಗಲ್ಲ ಇವಾಗ ಜಾಸ್ತಿ ವ್ಲಾಗ್ ಮಾಡೋಕ್ಕೆ. ನೋಡೋಣ, ಮತ್ತೆ ಯಾವ್ದಾರು ಒಕೇಶನ್ಸ್ ಇದ್ದು ಏನಾದ್ರು ಸ್ಪೆಷಲ್ ಡೇಸ್ ಇದೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ 1 more thing, ನಾನು ವ್ಲಾಗ್ಸಲ್ಲಿ ಬರೋದು ವೀಕ್ಲಿ 1 or 2 ಅಷ್ಟೇ ಆಗೋದು ನನ್ನ ಕೈ. ಇವಾಗ ಬ್ಯಾಲೆನ್ಸ್ ಮಾಡಬೇಕಲ್ಲ ಬೇರೆದೆಲ್ಲ. ಓಕೆ ಗೈಸ್, ಸದ್ಯಕ್ಕಿಷ್ಟೇ. ನಿಮಗೇನಾದ್ರು ಬ್ಲಾಗ್ ಇಷ್ಟ ಆಗಿದೆ ಅಂದರೆ ಫುಲ್ಲು ಶಾರ್ಟ್ ಇದೆ, ಏನೂ ಜಾಸ್ತಿ ಕಂಟೆಂಟ್ ಹಾಕಿಲ್ಲ ಇದರಲ್ಲಿ. ಜಸ್ಟ್ ಮೆಮೊರೀಸ್ ನಮ್ಮೊಂದು ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ ಸೀರೆದು. ಸದ್ಯಕ್ಕಿಷ್ಟೇ, ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್. ಕೊನೆಗೆ ಗೋಲ್ಡ್ ಸಂಪಾದನೆ ಮಾಡಿದ್ರೆ ನಾನು ತುಂಬಾ ಬಟ್ಟೆ ಸಂಪಾದನೆ ಮಾಡಿಬಿಟ್ಟಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. 6 years ಇಂದ 26 year ಇನ್ನೂ ಇದೆ, ತುಂಬಾ ಎಲ್ಲ ಕೊಟ್ಬಿಟ್ಟಿದ್ದೀನಿ.
ಬಟ್ ನನಗೆ ತುಂಬಾ ಬಟ್ಟೆ ಅಂದ್ರೆ ತುಂಬಾ ಇಷ್ಟ. ಅಲ್ಲ ಯಾವ ರೇಂಜಿಗೆ ಅಂದರೆ ನೋಡಿ ನಮ್ಮಮ್ಮ ಮುಖ ಮಾತ್ರ ಕಾಣಿಸ್ತಾ ಇದ್ದಲ್ಲಿ ನನಗೆ. ಆ್ಯಕ್ಚುಲಿ ನಾನು ಅವಾಗಲೇ ವ್ಲಾಗ್ನ ಎಂಡ್ ಮಾಡೋಣ ಅಂತ ಮಾಡ್ಕೊಂಡೆ, ಬಟ್ ಇದು ಒಂದು ಆ್ಯಡ್ ಆನ್ ಕ್ಲಿಪ್. ಬಟ್ಟೆ ಅಂದ್ರೆ ತುಂಬಾ ಇಷ್ಟ ನನಗೆ. ಇಂಥ ಕಲರ್ ಇಂಥ ಫ್ಯಾಷನ್. ಅವ್ರ ಬಟ್ಟೆಲಿ ಒಳ್ಳೆ ಹೆಂಗೆ ಆಡ್ತವ್ರೆ, ನೀರಲ್ಲಿ ತೊಗೊಂಡೋಗಿ ಬಿಟ್ಟಾಗ ಆಡ್ತೀವಲ್ಲ ಹಂಗೆ ಆಡ್ತವ್ರೆ. ಆ್ಯಕ್ಚುಲಿ ಇದು 25 ಇಯರ್ಸ್ ರ್ಯಾಶ್. ಮೊದಲು ಮಮ್ಮ ನಂತರ ಇದ್ದರು. ನಮ್ಮಮ್ಮ ನಂತರ ಇದ್ದಾಗ ಕಲೆಕ್ಷನ್. ಇನ್ನು ಇಲ್ಲಿ ಬೇಡ್ದಿಲ್ದವೆಲ್ಲ ಹಾಕ್ತಾ ಇದ್ದೀವಿ. ಇವತ್ತೆಲ್ಲ ಬರೋ ಬಟ್ಟೆದೇ ಕ್ಲೀನಿಂಗ್ ಆಗೋಗುತ್ತೆ.